ಹಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಬೆಳೆಯ ಉತ್ಪಾದನೆ ಮತ್ತು ನಿರ್ವಹಣೆ ಪಾಠದ 20ನೇ ಪ್ರಶ್ನೆ. ಕೃಷಿ ಭೂಮಿಗಳಲ್ಲಿ ಬೀಜಗಳನ್ನು ಪರಿಣಾಮಕಾರಿಯಾಗಿ ಬಿತ್ತಲು ಬಳಸುವ ಉಪಕರಣವನ್ನು ಹೆಸರಿಸಿ ಅಂತ ಹೇಳಿದ್ದಾರೆ. ಕೃಷಿ ಭೂಮಿಯಲ್ಲಿ ನಾವು ಮೊದಲು ಮಣ್ಣನ್ನ ಹದಗೊಳಿಸ್ತೀವಿ, ಅದಾದ್ಮೇಲೆ ಬಿತ್ತನೆಯನ್ನ ಮಾಡ್ತೀವಿ. ಬೀಜಗಳನ್ನ ಬಿತ್ತನೆ ಮಾಡ್ಲಿಕ್ಕೆ ನಮಗೆ ಸುಲಭವಾಗುವಂತಹ ಅಥವಾ ನಾವು ಉಪಯೋಗಿಸುವಂತಹ ಉಪಕರಣ ಯಾವುದು ಅಂತ ಕೇಳಿದ್ರೆ ಕೂರಿಗೆ. ಕೃಷಿ ಭೂಮಿಗಳಲ್ಲಿ ಬೀಜಗಳನ್ನು ಪರಿಣಾಮಕಾರಿಯಾಗಿ ಬಿತ್ತಲು ಬಳಸುವ ಉಪಕರಣವೆಂದರೆ ಅದು ಕೂರಿಗೆ ಆಗಿರ್ತದೆ. ನೀವು ಇಷ್ಟು ಉತ್ತರವನ್ನ ಬರೆದ್ರೆ ಸಾಕು. ಕೂರಿಗೆ ಅಂದ್ರೆ ಏನು? ಆ ಉತ್ತರವನ್ನ ಇದನ್ನ ನೀವು ಬರೆಯೋದು ಬೇಡ, ಆದ್ರೆ ತಿಳಿದಿಟ್ಟುಕೊಳ್ಳಿ. ಕೂರಿಗೆಯು ಆಲಿಕೆಯಂತಹ ಭಾಗದಲ್ಲಿ ಬೀಜಗಳನ್ನು ತುಂಬಲಾಗುತ್ತದೆ. ಇಲ್ಲಿ ನೋಡಿ, ಇದು ಕೂರಿಗೆ ಇದೆ. ಈ ಕೂರಿಗೆಯ ಆಲಿಕೆಯಂತಹ ಭಾಗದಲ್ಲಿ ಇಲ್ಲಿ ಬೀಜಗಳನ್ನ ತುಂಬಲಾಗ್ತದೆ. ಅವು ಚೂಪಾದ ತುದಿಗಳನ್ನು ಹೊಂದಿದ 2 ಅಥವಾ 3 ಕೊಳವೆಗಳ ಮೂಲಕ ಕೆಳಗೆ ಬರುತ್ತವೆ. ಇಲ್ಲಿ ನೋಡಿ, ಇಲ್ಲಿ ಕೊಳವೆಗಳ ಮೂಲಕ ಕೆಳಗೆ ಬರ್ತಾ ಇವೆ. ಈ ತುದಿಗಳು ಮಣ್ಣಿನೊಳಕ್ಕೆ ಚುಚ್ಚಿ ಬೀಜಗಳನ್ನು ಬಿತ್ತುತ್ತವೆ. ಈ ತುದಿಗಳು ಮಣ್ಣಿನೊಳಕ್ಕೆ ಚುಚ್ಚಿ ಬೀಜಗಳನ್ನ ಬಿತ್ತುತ್ತವೆ. ಇತ್ತೀಚೆಗೆ ಅತಿಯಾದ ಆಳದಲ್ಲಿ ಹಾಗೂ ಒಂದೇ ರೀತಿಯಾಗಿ ಬಿತ್ತನೆ ಮಾಡಲು ಯಾಂತ್ರಿಕ ಕೂರಿಗೆಯನ್ನ ಬಳಸಲಾಗ್ತದೆ. ಮೊದಲೆಲ್ಲ ಮಾನವರೇ ರೈತರೇ ಬಿತ್ತಾ ಇದ್ರು, ಆದ್ರೆ ಈಗ ಯಂತ್ರಗಳ ಸಹಾಯದಿಂದ ಕೂರಿಗೆಯನ್ನ ಉಪಯೋಗಿಸಿಕೊಂಡು ಯಾಂತ್ರಿಕ ಕೂರಿಗೆಯನ್ನ ಬಳಸ್ತಾ ಇದ್ದಾರೆ. ಇವು ಬೀಜಗಳನ್ನು ಮಣ್ಣಿನಿಂದ ಮುಚ್ಚುವಂತೆ ಮಾಡಿ ಪಕ್ಷಿಗಳು ತಿನ್ನದಂತೆ ರಕ್ಷಿಸುತ್ತವೆ ಅಲ್ವಾ. ನಾವೀಗ ಬೀಜಗಳನ್ನ ಬಿತ್ತು ಬಂದಿದೀವಿ, ಅದನ್ನ ಪಕ್ಷಿಗಳು ತಿನ್ಕೊಂಡು ಹೋದ್ವು ಅಂದ್ರೆ ನಮ್ಮ ಸಮಯ ವ್ಯರ್ಥ, ನಮ್ಮ ಶ್ರಮ ವ್ಯರ್ಥ, ಹಾಗೆ ಬೀಜಗಳು ಕೂಡ ವ್ಯರ್ಥವಾಗಿರುತ್ತದೆ. ಹಾಗಾಗಿ ಅವುಗಳನ್ನ ರಕ್ಷಿಸುವುದು ಕೂಡ ಒಂದು ಸವಾಲು. ಅದನ್ನ ಈ ಯಾಂತ್ರಿಕ ಕೂರಿಗೆಗಳು ಕಡಿಮೆ ಸಮಯದಲ್ಲಿ ಕಡಿಮೆ ಶ್ರಮದಲ್ಲಿ ನಮಗೆ ಮಾಡಿಕೊಡ್ತವೆ. ಹಾಗಾಗಿ ಈ ಪ್ರಶ್ನೆಯನ್ನ ಕೇಳಿದ್ರೆ ನಾವು ಉತ್ತರವನ್ನ ಏನ್ ಬರೆದ್ರೆ ಸಾಕು? ಕೃಷಿ ಭೂಮಿಗಳಲ್ಲಿ ಬೀಜಗಳನ್ನು ಪರಿಣಾಮಕಾರಿಯಾಗಿ ಬಿತ್ತಲು ಬಳಸುವ ಉಪಕರಣವನ್ನು ಹೆಸರಿಸಿ ಅಂತ ಕೇಳಿದ್ರೆ ಕೂರಿಗೆ ಅಂತ ಉತ್ತರ ಬರೆದ್ರೆ ಸಾಕು. ಥ್ಯಾಂಕ್ ಯು.